ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 6ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಗಣಿತದಲ್ಲಿ ವಿನ್ಯಾಸಗಳು ಪಾಠದ ಪೇಜ್ ನಂಬರ್ 5ರಿಂದ ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 8, 9 ಮತ್ತು 10ನೇ ಪೇಜ್ನಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ನೀವು ಪೇಜ್ ನಂಬರ್ 8ರಲ್ಲಿ ನೋಡಬಹುದು. ಆಕೃತಿಗಳಲ್ಲಿನ ವಿನ್ಯಾಸಗಳ ಬಗ್ಗೆ ಕೊಡಲಾಗಿದೆ. ಕೋಷ್ಟಕ 3 ಗಮನಿಸಿ. ಆಕೃತಿ ಶ್ರೇಣಿಗಳಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಇದೇ ಆಕೃತಿಗಳ ಅಂದರೆ ಕೋಷ್ಟಕ 3ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ನೀವು ಈ ಕೋಷ್ಟಕವನ್ನು ಸರಿಯಾಗಿ ನೋಡಿಕೊಳ್ಳಿ. ನಿಯಮಿತ ಬಹುಭುಜಾಕೃತಿ, ಪೂರ್ಣ ನಕ್ಷೆಗಳು, ಜೋಡಿಸಲಾದ ವರ್ಗಗಳು, ಜೋಡಿಸಲಾದ ತ್ರಿಭುಜಗಳು ಮತ್ತು ಕೋಚ್ ಹಿಮಚಕ್ಕೆ ಎಂದು ಇಲ್ಲಿ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಂಡುಹಿಡಿಯಿರಿ ಎಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಮೊದಲನೆಯದಾಗಿ ಕೋಷ್ಟಕ 3ರಲ್ಲಿರುವ ಪ್ರತಿ ಶ್ರೇಣಿಯಲ್ಲಿನ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ ಎಂದು ಕೇಳಿದ್ದಾರೆ. ನೀವು ಕೋಷ್ಟಕ 3ರಲ್ಲಿರುವಂತಹ ಪ್ರತಿ ಶ್ರೇಣಿಗಳನ್ನು ಬರೆದುಕೊಂಡು ಅದರ ವಿನ್ಯಾಸವನ್ನು ಗಮನಿಸಿ. ನಂತರ ಇಲ್ಲಿ ಕಂಡುಹಿಡಿಯಿರಿ ಎಂದು ಇನ್ನೊಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಪ್ರಶ್ನೆ ನಂಬರ್ 1, ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಗಳಲ್ಲಿ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳುವಿರಿ? ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ? ಇದು ಏಕೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಬಲ್ಲಿರಾ ಎಂದು ಕೇಳಿದ್ದಾರೆ. ಇಲ್ಲಿ ನಾವು ಚಿತ್ರಗಳನ್ನು ಬರೆದಿದ್ದೇವೆ. ನಿಯಮಿತ ಬಹುಭುಜಾಕೃತಿಗಳ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆದ್ದರಿಂದ ನಿಯಮಿತ ಬಹುಭುಜಾಕೃತಿಗಳ ಚಿತ್ರಗಳನ್ನು ನಾವು ಇಲ್ಲಿ ಬರೆದು ತೋರಿಸಿದ್ದೇವೆ. ಇಲ್ಲಿ ಪ್ರತಿ ಶ್ರೇಣಿಯಲ್ಲಿರುವ ಅಥವಾ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ ಮತ್ತು ಇಲ್ಲಿ ಯಾವ ಸಂಖ್ಯಾ ಶ್ರೇಣಿಯನ್ನು ನಾವು ಬಾಹುಗಳ ಸಂಖ್ಯೆಯಿಂದ ಪಡೆಯಬಹುದು ಎಂದು ಬರೆಯಬೇಕು. ನಂತರದಲ್ಲಿ ಪ್ರತಿ ಆಕೃತಿಗಳಲ್ಲಿರುವಂತಹ ಶೃಂಗಗಳ ಸಂಖ್ಯೆಯನ್ನು ಎಣಿಸಿ. ಇದು ಯಾವ ರೀತಿಯ ಶ್ರೇಣಿಯನ್ನು ಹೊಂದಿದೆ ಮತ್ತು ಏಕೆ ಹೀಗಾಗುತ್ತದೆ ಎಂಬುದನ್ನು ಈಗ ನಾವು ವಿವರಿಸಬೇಕಾಗಿದೆ. ತ್ರಿಕೋನದಲ್ಲಿ ನೀವು 3 ಬಾಹುಗಳನ್ನು ನೋಡಬಹುದು. ಚತುರ್ಭುಜದಲ್ಲಿ 4 ಬಾಹುಗಳು, ಪಂಚಭುಜಾಕೃತಿಯಲ್ಲಿ 5 ಬಾಹುಗಳು, ಷಡ್ಭುಜಾಕೃತಿಯಲ್ಲಿ 6, ಸಪ್ತಭುಜಾಕೃತಿಯಲ್ಲಿ 7, ಅಷ್ಟಭುಜಾಕೃತಿಯಲ್ಲಿ 8, ನವಭುಜಾಕೃತಿಯಲ್ಲಿ 9 ಮತ್ತು ದಶಭುಜಾಕೃತಿಯಲ್ಲಿ 10 ಬಾಹುಗಳನ್ನು ನೀವು ಗಮನಿಸಬಹುದಾಗಿದೆ. ಈಗ ನಾವು ಶ್ರೇಣಿಯನ್ನು ಬರೆಯೋಣ. ಉತ್ತರ ಬರೆಯಿರಿ. ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿದಾಗ ಪಡೆಯುವ ಸಂಖ್ಯಾ ಶ್ರೇಣಿ 3, 4. ಇಲ್ಲಿ ನಾವು ಹಿಂದಿನ ತ್ರಿಭುಜ, ಚತುರ್ಭುಜ, ಪಂಚಭುಜಾಕೃತಿ ಇವುಗಳ ಬಾಹುಗಳ ಸಂಖ್ಯೆಯನ್ನು ಹೇಳಿದಂತೆ ಬರೆದಿದ್ದೇವೆ. 3, 4, 5, 6, 7, 8, 9 ಮತ್ತು 10. ಇಲ್ಲಿ ತ್ರಿಭುಜದಿಂದ ದಶಭುಜಾಕೃತಿಯಲ್ಲಿರುವ ಬಾಹುಗಳ ಸಂಖ್ಯೆಯನ್ನು ಬರೆಯಲಾಗಿದೆ. ಹೌದು, ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಶೃಂಗಗಳ ಸಂಖ್ಯೆಯನ್ನು ಎಣಿಸಿದಾಗ ಅದೇ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ. ಪಡೆಯುವ ಸಂಖ್ಯಾ ಶ್ರೇಣಿ ಇಲ್ಲಿ 3, 4, 5, 6, 7, 8, 9, 10. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಆಕೃತಿಗಳ ಶೃಂಗಗಳನ್ನು ಎಣಿಸಿದಾಗಲೂ ಕೂಡ ಇದೇ ಸಂಖ್ಯೆಯನ್ನು ನಾವು ಪಡೆಯುತ್ತೇವೆ ಅಥವಾ ಇದೇ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತಿದ್ದೇವೆ. ಅಂದರೆ ಬಾಹುಗಳ ಸಂಖ್ಯಾ ಶ್ರೇಣಿ ಮತ್ತು ಶೃಂಗಗಳಿಂದ ಉಂಟಾದಂತಹ ಸಂಖ್ಯಾ ಶ್ರೇಣಿ ಒಂದೇ ಆಗಿದೆ. 3, 4, 5, 6, 7, 8, 9 ಮತ್ತು 10. ಏಕೆಂದರೆ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಬಾಹುಗಳ ಸಂಖ್ಯೆಗಳು ಶೃಂಗಗಳ ಸಂಖ್ಯೆಗಳಿಗೆ ಸಮನಾಗಿರುತ್ತದೆ. ಇಲ್ಲಿ ಏಕೆ ಎಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆದ್ದರಿಂದ ನೀವು ಕೊನೆಯದಾಗಿ ಒಂದು ಹೇಳಿಕೆಯನ್ನು ಬರೆಯಬೇಕು. ಏಕೆಂದರೆ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಬಾಹುಗಳ ಸಂಖ್ಯೆಗಳು ಶೃಂಗಗಳ ಸಂಖ್ಯೆಗಳಿಗೆ ಸಮನಾಗಿರುತ್ತವೆ. ಅದಕ್ಕೆ ನಾವು ಒಂದೇ ರೀತಿಯ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 2, ಪೂರ್ಣ ನಕ್ಷೆ ಅಥವಾ ರೇಖಾಚಿತ್ರ ಎಂದು ಬ್ರಾಕೆಟ್ನಲ್ಲಿ ಕೊಡಲಾಗಿದೆ. ಪೂರ್ಣ ನಕ್ಷೆಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ಏಕೆ ಎಂದು ವಿವರಿಸಬಲ್ಲಿರಾ ಎಂದು ಕೊಟ್ಟಿದ್ದಾರೆ. ಈಗ ನೀವು ಕೋಷ್ಟಕ 3ರಲ್ಲಿರುವ ಪೂರ್ಣ ನಕ್ಷೆಗಳು ಇದರಲ್ಲಿರುವಂತಹ ಚಿತ್ರಗಳನ್ನು ತೆಗೆದುಕೊಳ್ಳಿ. ನಾವು ಬರೆದಿದ್ದೇವೆ. K2, K3, K4, K5 ಮತ್ತು K6 ಎಂದು ಬರೆಯಲಾಗಿದೆ. ಇಲ್ಲಿ ನೀವು ರೇಖೆಗಳನ್ನು ಗಮನಿಸಬಹುದು. K2ದಲ್ಲಿ 1 ರೇಖೆ, K3ಯಲ್ಲಿ 3 ರೇಖೆಗಳು, K4ನಲ್ಲಿ K5 ಮತ್ತು K6ಗಳಲ್ಲಿ ನಾವು ರೇಖೆಗಳನ್ನು ಎಣಿಸೋಣ. ಉತ್ತರ: ಪೂರ್ಣ ನಕ್ಷೆಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿದರೆ ನಮಗೆ ಸಿಗುವ ರೇಖಾ ಸಂಖ್ಯೆ ಅಥವಾ ಸಂಖ್ಯಾ ಶ್ರೇಣಿ. ಇಲ್ಲಿ ಮೊದಲನೆಯದಾಗಿ K2ನಲ್ಲಿ ನೀವು 1 ರೇಖೆಯನ್ನು ನೋಡುತ್ತಿದ್ದೀರಿ, 1 ಎಂದು ಬರೆಯಿರಿ. ನಂತರ K3 ಎಂದರೆ ತ್ರಿಭುಜವನ್ನು ಕೊಡಲಾಗಿದೆ. ತ್ರಿಭುಜದಲ್ಲಿ ನೀವು 3 ರೇಖೆಗಳನ್ನು ನೋಡಬಹುದು. ನಂತರ K4ನಲ್ಲಿ 6 ರೇಖೆಗಳನ್ನು ನೋಡಬಹುದಾಗಿದೆ. K5ನಲ್ಲಿ 10 ರೇಖೆಗಳು ಮತ್ತು K6ನಲ್ಲಿ 15 ರೇಖೆಗಳನ್ನು
ಬಿಡಿಸಲಾಗಿದೆ. ವಿವರಣೆ: ನಾವು ಇಲ್ಲಿ ಪಡೆಯುವ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿದರೆ ಇದು ತ್ರಿಕೋನೀಯ ಸಂಖ್ಯಾ ಶ್ರೇಣಿಯಾಗಿದೆ, ಏಕೆಂದರೆ ನಾವು ಯಾವುದಾದರೂ 3 ಬಿಂದುಗಳನ್ನು ಕೂಡಿದರೆ ನಮಗೆ ತ್ರಿಕೋನ ಸಿಗುತ್ತದೆ. ಇಲ್ಲಿ ನೀವು ಗಮನಿಸಬಹುದು 1, 3, 6, 10, 15 ಈ ರೀತಿಯ ಶ್ರೇಣಿಯನ್ನ ತ್ರಿಕೋನೀಯ ಸಂಖ್ಯಾ ಶ್ರೇಣಿ ಎಂದು ನಾವು ಕರೆಯುತ್ತೇವೆ. ಆದ್ದರಿಂದ ಪ್ರಶ್ನೆಯಲ್ಲಿ ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ ಎಂದು ಕೇಳಿದ್ದಾರೆ. ನೀವು ತ್ರಿಕೋನೀಯ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ ಎಂದು ಉತ್ತರದಲ್ಲಿ ಬರೆದಂತೆ ಬರೆಯಿರಿ. ಪ್ರಶ್ನೆ ನಂಬರ್ 3. ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ? ಏಕೆ ಎಂದು ವಿವರಿಸಬಲ್ಲಿರ? ಈಗ ನಾವು ಜೋಡಿಸಲಾದ ವರ್ಗಗಳ ಶ್ರೇಣಿಯನ್ನು ತೆಗೆದುಕೊಳ್ಳೋಣ. ಕೋಷ್ಟಕ 3ರಲ್ಲಿ ಜೋಡಿಸಲಾದ ವರ್ಗಗಳು ಆ ಚಿತ್ರವನ್ನು ನೀವು ತೆಗೆದುಕೊಳ್ಳಿ. ನೀವು 1 ಚೌಕ, 4 ಚೌಕ, 9 ಚೌಕ ಈ ರೀತಿಯ ಚೌಕಗಳನ್ನು ಇಲ್ಲಿ ಗಮನಿಸುತ್ತಿದ್ದೀರಿ. ಉತ್ತರ ಬರೆಯೋಣ. ಚಿತ್ರದಲ್ಲಿ ಸಣ್ಣ ಚೌಕಗಳಿರುವ ದೊಡ್ಡ ಚೌಕಗಳನ್ನು ನೋಡೋಣ. ಪ್ರತಿ ಆಕಾರದಲ್ಲಿರುವ ಚಿಕ್ಕ ಚೌಕಗಳ ಸಂಖ್ಯೆ. ಮೊದಲನೆಯದಾಗಿ 1ನೇ ಆಕಾರ ಅಂದರೆ ಮೊದಲನೇ ಚೌಕವನ್ನು ಗಮನಿಸಿ. 1ನೇ ಆಕಾರ 1 × 1 = 1. ಇಲ್ಲಿ ನೀವು 1 ಚೌಕವಿದೆ ಅಂದರೆ 1 ಚೌಕಕ್ಕೆ 1ರಿಂದ ಗುಣಿಸಿದಾಗ 1 ಎಂದು ನೀವು ಪಡೆಯುತ್ತಿದ್ದೀರಿ. ಆದ್ದರಿಂದ 1 ಚೌಕ. 2ನೇ ಆಕಾರದಲ್ಲಿ ನೀವು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಗಮನಿಸಿ. ಅಡ್ಡ ಸಾಲಿನಲ್ಲಿ 2 ಚೌಕ, ಕಂಬ ಸಾಲಿನಲ್ಲೂ ಕೂಡ 2 ಚೌಕವಿದೆ. ಆದ್ದರಿಂದ 2 × 2 = 4, 4 ಚೌಕಗಳು. 3ನೇ ಆಕಾರದಲ್ಲಿ ಅಡ್ಡ ಸಾಲಿನಲ್ಲಿ 3, ಕಂಬ ಸಾಲಿನಲ್ಲಿ 3 ಚೌಕಗಳನ್ನು ಗಮನಿಸುತ್ತಿದ್ದೀರಿ. ಆದ್ದರಿಂದ 3 × 3 9 ಬಂದಿದೆ, 9 ಚೌಕಗಳು. 4ನೇ ಆಕಾರದಲ್ಲಿ ಕಂಬ ಸಾಲಿನಲ್ಲಿ 4 ಚೌಕಗಳು ಮತ್ತು ಅಡ್ಡ ಸಾಲಿನಲ್ಲಿ 4 ಚೌಕಗಳನ್ನು ಗಮನಿಸುತ್ತಿದ್ದೀರಿ. 4 × 4 16 ಚೌಕಗಳು. 5ನೇ ಆಕಾರದಲ್ಲಿ ಅಡ್ಡ ಸಾಲಿನಲ್ಲಿ 5 ಚೌಕ ಮತ್ತು ಕಂಬ ಸಾಲಿನಲ್ಲಿ 5 ಚೌಕಗಳನ್ನು ಗಮನಿಸುತ್ತಿದ್ದೀರಿ. 5 × 5 25 ಬಂದಿದೆ. ಇಲ್ಲಿ ಒಟ್ಟು ಚೌಕಗಳ ಸಂಖ್ಯೆ 25. ಆದ್ದರಿಂದ ಈಗ ನಾವು ಸಂಖ್ಯಾ ಶ್ರೇಣಿಯನ್ನು ಬರೆಯೋಣ. ಆದ್ದರಿಂದ ಇದು ಒಂದು ವರ್ಗಗಳ ಶ್ರೇಣಿ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗಿದೆ. ಈಗ ನಾವು ಅಲ್ಲಿ ಬಂದಿರುವಂತಹ ಚೌಕಗಳ ಸಂಖ್ಯೆಯನ್ನು ಬರೆಯುತ್ತಿದ್ದೇವೆ. ಅಂದರೆ 1ರ ಸ್ಕ್ವೇರ್, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್ ಎಂದು ಬರೆಯಬಹುದು. ಅಲ್ಲಿ ನಾವು ಚೌಕಗಳ ಸಂಖ್ಯೆಯನ್ನಾಗಿ 1, 4, 9, 16 ಮತ್ತು 25 ಪಡೆದಿದ್ದೇವೆ. ಆದ್ದರಿಂದ 1ರ ಬದಲಾಗಿ ನಾವು 1ರ ಸ್ಕ್ವೇರ್ ಎಂದು ಬರೆದಿದ್ದೇವೆ. 1ಅನ್ನು 1ರಿಂದ ಗುಣಿಸಿದಾಗ 1 ಬರುತ್ತದೆ. 4ರ ಬದಲಾಗಿ 2ರ ಸ್ಕ್ವೇರ್ ಅಂದರೆ 2ಅನ್ನು 2 ಬಾರಿ ಗುಣಿಸಿದಾಗ 4 ಪಡೆಯಬಹುದು. 9ರ ಬದಲಾಗಿ ನಾವು 3ರ ಸ್ಕ್ವೇರ್ ಎಂದು ಬರೆದಿದ್ದೇವೆ. 3 3 9. 16ರ ಬದಲಾಗಿ 4ರ ಸ್ಕ್ವೇರ್, 4 4 16. 25ರ ಬದಲಾಗಿ 5ರ ಸ್ಕ್ವೇರ್ ಎಂದು ಬರೆಯಲಾಗಿದೆ. 5 5 25. ಇಲ್ಲಿ ನಾವು ಬಂದಿರುವಂತಹ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳ ಶ್ರೇಣಿಗಳಾಗಿ ಬದಲಾಯಿಸಿ ಬರೆದಿದ್ದೇವೆ. 1ರ ಸ್ಕ್ವೇರ್, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್ಗಳು. ಅಂತಿಮ ಉತ್ತರವನ್ನು ಬರೆಯೋಣ. ಅಂತಿಮ ಉತ್ತರ ಪ್ರತಿ ಆಕಾರದಲ್ಲಿರುವ ಚಿಕ್ಕ ಚೌಕಗಳ ಸಂಖ್ಯೆ 1, 4, 9, 16 ಮತ್ತು 25. ಇದು ವರ್ಗ ಸಂಖ್ಯೆಗಳ ಶ್ರೇಣಿಯಾಗಿದೆ. ಯಾವ ಶ್ರೇಣಿ ಎಂದು ಅಲ್ಲಿ ಕೇಳಿದ್ದಾರೆ. ಆದ್ದರಿಂದ ನಾವು ಇದು ವರ್ಗ ಸಂಖ್ಯೆಗಳ ಶ್ರೇಣಿಯಾಗಿದೆ, ಏಕೆಂದರೆ ಪ್ರತಿಯೊಂದು ಸಂಖ್ಯೆಯು ಯಾವುದೇ ನೈಸರ್ಗಿಕ ಸಂಖ್ಯೆಯ ವರ್ಗ ಅಥವಾ ಸ್ಕ್ವೇರ್ ಆಗಿದೆ ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 4. ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ? ಏಕೆ ಎಂದು ವಿವರಿಸಬಲ್ಲಿರ? ಸುಳುಹು: ಶ್ರೇಣಿಯ ಪ್ರತಿ ಆಕಾರದಲ್ಲಿರುವ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ ಎಂದು ಒಂದು ಸುಳುಹನ್ನು ಕೊಟ್ಟಿದ್ದಾರೆ. ಈಗ ನಾವು ಜೋಡಿಸಲಾದ ತ್ರಿಭುಜಗಳು, ಕೋಷ್ಟಕ 3ರಲ್ಲಿರುವಂತಹ ಜೋಡಿಸಲಾದ ತ್ರಿಭುಜಗಳು ಈ ಚಿತ್ರವನ್ನು ತೆಗೆದುಕೊಳ್ಳಿ. ಇಲ್ಲಿ ಚಿತ್ರವನ್ನು ಬಿಡಿಸಿದ್ದೇವೆ. ತ್ರಿಭುಜ ಮೊದಲನೆಯದಾಗಿ 1 ತ್ರಿಭುಜ, ನಂತರದಲ್ಲಿ 4 ತ್ರಿಭುಜಗಳು. ಈ ರೀತಿಯಾಗಿ ನಾವು ಇಲ್ಲಿ ಶ್ರೇಣಿಯನ್ನು ಮುಂದುವರೆಸಿದ್ದೇವೆ. ಉತ್ತರದಲ್ಲಿ ಮೊದಲನೇ ಆಕಾರವನ್ನು ಗಮನಿಸಿ. ಮೊದಲನೇ ಆಕಾರದಲ್ಲಿ 1 ತ್ರಿಭುಜವನ್ನು ಗಮನಿಸುತ್ತಿದ್ದೀರಿ. 2ನೇ ಆಕಾರದಲ್ಲಿ 4 ತ್ರಿಭುಜಗಳನ್ನು ಸೇರಿಸಿ 1 ತ್ರಿಭುಜವನ್ನು ಮಾಡಲಾಗಿದೆ. 3ನೇ ಆಕಾರದಲ್ಲಿ 9 ತ್ರಿಭುಜಗಳನ್ನು ಸೇರಿಸಿ 1 ತ್ರಿಭುಜವನ್ನು ಮಾಡಿದ್ದೇವೆ. 4ನೇ ಆಕಾರದಲ್ಲಿ 16 ತ್ರಿಭುಜಗಳಿಂದ ದೊಡ್ಡದಾದಂತಹ 1 ತ್ರಿಭುಜವನ್ನು ರಚಿಸಲಾಗಿದೆ. 5ನೇ ಆಕಾರದಲ್ಲಿಯೂ ಕೂಡ 25 ತ್ರಿಭುಜಗಳನ್ನು ರಚಿಸಿ ನಾವು ದೊಡ್ಡದಾದಂತಹ ಒಂದು
ತ್ರಿಭುಜವನ್ನು ರಚಿಸಿದ್ದೇವೆ. ಈಗ ನಾವು ಸಿಗುವಂತಹ ಶ್ರೇಣಿಗಳನ್ನು ಗಮನಿಸೋಣ. ಮೊದಲನೇ ಚಿತ್ರದಲ್ಲಿ ಒಂದು ತ್ರಿಭುಜವಿದೆ 1, ಎರಡನೇ ಚಿತ್ರದಲ್ಲಿ 4 ತ್ರಿಭುಜಗಳು, ಮೂರನೇ ಚಿತ್ರದಲ್ಲಿ 9, ನಾಲ್ಕನೇ ಚಿತ್ರದಲ್ಲಿ 16 ಮತ್ತು ಐದನೇ ಚಿತ್ರದಲ್ಲಿ 25 ತ್ರಿಭುಜಗಳಿವೆ. ಅದನ್ನೇ ನಾವು ಶ್ರೇಣಿಗಳ ಸಂಖ್ಯೆಯನ್ನಾಗಿ ಬರೆಯಬೇಕು. ಆದ್ದರಿಂದ ವರ್ಗ ಶ್ರೇಣಿಗಳ ಸಂಖ್ಯೆ 1, 4, 9, 16 ಮತ್ತು 25. ಏಕೆಂದರೆ ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯು ಪ್ರತಿ ಆಕಾರದಲ್ಲಿನ ಚಿಕ್ಕ ತ್ರಿಭುಜಗಳನ್ನು ಎಣಿಸಿದರೆ ನಮಗೆ ಸಿಗುವ ಸಂಖ್ಯಾ ಶ್ರೇಣಿಯ ಪೂರ್ಣ ವರ್ಗಗಳ ಶ್ರೇಣಿ ಆಗಿರುತ್ತದೆ. ಈಗ ನಾವು ಇದೇ ಉತ್ತರವನ್ನು 1ರ ಸ್ಕ್ವೇರ್, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್ ಆಗಿ ಬರೆದಿದ್ದೇವೆ. ಅಂದರೆ ಶ್ರೇಣಿಯನ್ನು ಈಗ ನಾವು ಸ್ಕ್ವೇರ್ಗಳ ರೂಪದಲ್ಲಿ ಬರೆದಿದ್ದೇವೆ. 1ರ ಸ್ಕ್ವೇರ್ ಎಂದರೆ 1, 2ರ ಸ್ಕ್ವೇರ್ 4, ಅಂದರೆ 4ರ ಬದಲಾಗಿ ನಾವು 2ರ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. 9ರ ಬದಲಾಗಿ 3ರ ಸ್ಕ್ವೇರ್, 16ರ ಬದಲಾಗಿ 4ರ ಸ್ಕ್ವೇರ್ ಮತ್ತು 25ರ ಬದಲಾಗಿ 5ರ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಸಿಗುವಂತಹ ಸಂಖ್ಯಾ ಶ್ರೇಣಿ 1ರ ಸ್ಕ್ವೇರ್, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 5. ಕೋಚ್ ಹಿಮಚಕ್ಕೆಯ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡ ಒಂದು ರೇಖೆಯನ್ನು ಒಂದು ವೇಗ, ಇಲ್ಲಿ ತಡೆಯ ಚಿತ್ರವನ್ನು ತೋರಿಸಿದ್ದೇವೆ, ಬದಲಾಯಿಸಲಾಗುತ್ತದೆ. ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತದೆ. ಕೋಚ್ ಹಿಮಚಕ್ಕೆಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ? ಇದಕ್ಕೆ ಅನುರೂಪವಾದ ಸಂಖ್ಯಾ ಶ್ರೇಣಿ ಯಾವುದು? ಕೋಷ್ಟಕದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ 3, 12, 48, ಅಂದರೆ 4ರ ಘಾತಗಳು 3ರಷ್ಟು ಇರುತ್ತದೆ. ಈ ಶ್ರೇಣಿಯನ್ನು ಕೋಷ್ಟಕ 1ರಲ್ಲಿ ತೋರಿಸಲಾಗಿಲ್ಲ. ಈಗ ನಾವು ಉತ್ತರವನ್ನು ಬರೆಯೋಣ. ಮೊದಲನೆಯದಾಗಿ ಇಲ್ಲಿ ನೀವು ಕೋಚ್ ಹಿಮಚಕ್ಕೆಯ ಚಿತ್ರವನ್ನು ಬಿಡಿಸಿಕೊಳ್ಳಬೇಕು. ಕೋಷ್ಟಕ 3ರಲ್ಲಿರುವಂತಹ ಕೋಚ್ ಹಿಮಚಕ್ಕೆಯ ಚಿತ್ರವನ್ನು ನಾವು ಇಲ್ಲಿ ಬಿಡಿಸಿ ತೋರಿಸಿದ್ದೇವೆ. ಮೊದಲನೆಯದಾಗಿ ತ್ರಿಭುಜ, ಅದೇ ತ್ರಿಭುಜಾಕಾರವನ್ನು ಬಳಸಿಕೊಂಡು ಒಂದು ನಕ್ಷತ್ರದ ಆಕಾರವನ್ನು ಮಾಡಲಾಗಿದೆ. ಅದೇ ತ್ರಿಭುಜದ ಆಕಾರಗಳು ಹೆಚ್ಚಾದಂತೆ ನಾವು ಕೋಚ್ ಹಿಮಚಕ್ಕೆ ಈ ಆಕಾರವನ್ನು ಪಡೆಯುತ್ತಿದ್ದೇವೆ. ಉತ್ತರದಲ್ಲಿ ಕೋಚ್ ಹಿಮಚಕ್ಕೆಯ ರೇಖಾಖಂಡಗಳನ್ನು ಎಣಿಸಿದರೆ ನಮಗೆ ಸಿಗುವಂತಹ ಶ್ರೇಣಿ ಮೊದಲನೆಯದಾಗಿ ನೀವು ನೋಡಬಹುದು. ತ್ರಿಭುಜದಲ್ಲಿ 3 ರೇಖೆಗಳನ್ನು ಪಡೆದಿದ್ದೀರಿ, 3. ಎರಡನೇ ಚಿತ್ರದಲ್ಲಿ 12 ರೇಖೆಗಳಿವೆ, ಮೂರನೇ ಚಿತ್ರದಲ್ಲಿ 48 ರೇಖೆಗಳು ಮತ್ತು ನಾಲ್ಕನೇ ಚಿತ್ರದಲ್ಲಿ 192 ರೇಖೆಗಳು. ಇದೇ ರೀತಿಯಾಗಿ ಈ ಶ್ರೇಣಿ ಮುಂದುವರಿಯುತ್ತದೆ. ಇಲ್ಲಿ ಇದಕ್ಕೆ ಅನುರೂಪವಾದ ಶ್ರೇಣಿ 3, 12, 48 ಮತ್ತು 192. ಇಲ್ಲಿ ಕೋಚ್ ಹಿಮಚಕ್ಕೆಯಲ್ಲಿ ಸಿಗುವಂತಹ ರೇಖೆಗಳ ಶ್ರೇಣಿಯನ್ನು ನಾವು ಅನುರೂಪವಾದ ಶ್ರೇಣಿ ಎಂದು ಬರೆದಿದ್ದೇವೆ. 3, 12, 48 ಮತ್ತು 192. ಮೊದಲನೇ ಸಂಖ್ಯೆ ಸ್ಥಿರವಾಗಿರುತ್ತದೆ. ಅಂದರೆ ಮೊದಲು ನಾವು ಕೋಚ್ ಹಿಮಚಕ್ಕೆಯ ಚಿತ್ರದಲ್ಲಿ ತ್ರಿಭುಜವನ್ನೇ ಇಲ್ಲಿ ತೆಗೆದುಕೊಳ್ಳಬೇಕು. ಆದ್ದರಿಂದ 3 ಎನ್ನುವುದು ಒಂದು ಸ್ಥಿರ ಸಂಖ್ಯೆ. ನಂತರ ನಾವು ಎರಡನೇ ಸಂಖ್ಯೆಯನ್ನು ಪಡೆಯಲು ಮೊದಲನೇ ಸಂಖ್ಯೆಗೆ 4ರಿಂದ ಗುಣಿಸಬೇಕು. ಇಲ್ಲಿ ನೀವು ಶ್ರೇಣಿಯನ್ನು ಗಮನಿಸಿ. 3, 12, 48 ಮತ್ತು 192 ಇದೆ. ಈಗ 3ಅನ್ನು ನಾವು 4ರಿಂದ ಗುಣಿಸಿದಾಗ 3 4 12 ಬರುತ್ತದೆ. ಪುನಃ 12ಕ್ಕೆ ನಾವು 4ರಿಂದ ಗುಣಿಸಿದಾಗ 12 4 48 ಬರುತ್ತದೆ. 48ಕ್ಕೆ 4ರಿಂದ ಗುಣಿಸಿದಾಗ ನಾವು ಪುನಃ ಇಲ್ಲಿ 192 ಪಡೆಯುತ್ತಿದ್ದೇವೆ. ಇಲ್ಲಿ ಪ್ರತಿಯೊಂದು ಸಂಖ್ಯೆಗೂ ನಾವು 4ರಿಂದ ಗುಣಿಸಿದಾಗ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಎರಡನೇ ಸಂಖ್ಯೆಗೆ ಮತ್ತೆ 4ರಿಂದ ಗುಣಿಸಿದಾಗ ನಮಗೆ 3ನೇ ಸಂಖ್ಯೆ ಸಿಗುವುದು. ಇದೇ ರೀತಿಯಾಗಿ ನಾವು ಶ್ರೇಣಿಯನ್ನು ಮುಂದುವರೆಸಬಹುದು. ಶ್ರೇಣಿ 3, 12, 48 ಮತ್ತು 192. ಈ ವಿಡಿಯೋದಲ್ಲಿ ನಾವು ಗಣಿತದಲ್ಲಿ ವಿನ್ಯಾಸಗಳು ಪಾಠದ ಪೇಜ್ ನಂಬರ್ 8, 9 ಮತ್ತು 10ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 6ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 6ನೇ ತರಗತಿ ಗಣಿತ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.